ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮ್ಮ ಹೊಸ ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ನಿಮಗೆ ವ್ಯಾಕ್ಸಿನೇಷನ್ ಇಂಪಾರ್ಟೆನ್ಸ್ ಬಗ್ಗೆ ತಿಳಿಸ್ತೀನಿ. ವ್ಯಾಕ್ಸಿನೇಷನ್ ಹಾಕ್ಸಿಲ್ಲ ಅಂದರೆ ಯಾವೆಲ್ಲ ಕಾಯಿಲೆ ಬರುತ್ತೆ ಅಂತ ನಾವು ನೋಡೋದಾದರೆ ಮೇಯ್ನ್ಲಿ ಬರುವಂಥದ್ದು ಡಿಸ್ಟೆಂಪರು, ಪಾರ್ವೈರಸ್ಸು, ಪ್ಯಾರಾ ಇನ್ಫ್ಲುಯೆನ್ಸ್ ಆಗಿರ್ಬೋದು, ಹೆಪಟೈಟಿಸ್ ಆಗಿರ್ಬೋದು ಮತ್ತು ಲೆಪ್ಟೋಸ್ಪೈರೋಸಿಸು. ಇದೆಲ್ಲದಕ್ಕೂ ಹೊರತುಪಡಿಸಿ ಅಂದರೆ ನಾಯಿಗೆ ಬರೋದು ಬಿಟ್ಟು ರೇಬಿಸು, ಅಂದರೆ ನಮಗೆ ಕಚ್ಚಿದ್ರೆ ನಮಗಾಗುವಂಥ ಎಫೆಕ್ಟು. ಇದೆಲ್ಲ ಬರಬಾರ್ದು ಅಂತಲೇ ನೀವು ಇನ್ ಟೈಮ್ಗೆ ರೇಬಿಸ್ ಇಂಜೆಕ್ಷನ್ ಆಗಿರ್ಬೋದು, DHPPI ಇಂಜೆಕ್ಷನ್ ಆದರೆ ವ್ಯಾಕ್ಸಿನ್ ಆಗಿರ್ಬೋದು ಕಂಪ್ಲೀಟಾಗಿ ನೀವು ಶೆಡ್ಯೂಲ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಈ ಮೇಂಟೈನ್ ಮಾಡಬೇಕು ಅಂತಂದರೆ ನಿಮಗೆ ಫಸ್ಟ್ ಗೊತ್ತಿರಬೇಕು ಯಾವಾಗಿಂದ ಸ್ಟಾರ್ಟ್ ಮಾಡಬೇಕು, ಯಾವಾಗ ಹಾಕ್ಸ್ಬೇಕು. ಇಲ್ಲ ದೊಡ್ಡ ನಾಯಿನ ಅಡಾಪ್ಟ್ ಮಾಡ್ಕೊಂಡಿರ್ತೀರ, ಅಂಥ ನಾಯಿಗೆ ಹಾಕ್ಸಿಲ್ವೋ ಹಾಕ್ಸಿದಾರೋ ಗೊತ್ತಿರಲ್ಲ. ಈಗ ಒಂದು ದೊಡ್ಡ ನಾಯಿ ಅಡಾಪ್ಟ್ ಮಾಡ್ಕೊಂಡಿರ್ತೀರಾ, ಅಂಥ ನಾಯಿಗೆ ನೀವೇನಾದರೂ ವ್ಯಾಕ್ಸಿನ್ ಮಾಡಿಸಿದಾರೋ ಮಾಡಿಸಿಲ್ವೋ ಅಂತ ಒಂದು ಡೌಟ್ ಇರುತ್ತೆ. ಅಂಥ ನಾಯಿಗೆ ಯಾವಾಗೆಲ್ಲ ಇಂಜೆಕ್ಷನ್ ಮಾಡಿಸ್ಬೇಕು, ವ್ಯಾಕ್ಸಿನ್ ಮಾಡಿಸಿಲ್ಲ ಅಂದರೆ ಏನೇನೆಲ್ಲ ಆಗುತ್ತೆ, ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಾನು ನಿಮಗೆ ಇದ್ರ ಬಗ್ಗೆ ತಿಳಿಸ್ತೀನಿ. ಫಸ್ಟ್ ಬರೋಂಥದ್ದು ಒಂದು ಪಪ್ಪೀಸ್ಗೆ ಯಾವಾಗ ನಾವು ವ್ಯಾಕ್ಸಿನೇಷನ್ ಹಾಕ್ಸ್ಬೇಕು. ಮೇಯ್ನ್ಲಿ ನಾವು ಪಪ್ಪೀಸ್ಗೆ ಅಂತ ತಗೊಂಡಾಗ 6 to 8 ವೀಕ್ಸ್ ಅಂತ ನಾವೇನಂತೀವಿ ಅಂದರೆ 45 ಡೇಸಿಂದ ಸ್ಟಾರ್ಟ್ ಆಗುತ್ತೆ. ಅದು ಫಸ್ಟ್ನೇದು ಬಂದು DHPPI ಅಂದರೆ ಏನು, ಡಿಸ್ಟೆಂಪರ್ ಆಗಿರ್ಬೋದು, ಪಾರ್ವೈರಸ್ ಆಗಿರ್ಬೋದು, ಪ್ಯಾರಾ ಇನ್ಫ್ಲುಯೆನ್ಸ್ ಆಗಿರ್ಬೋದು, ಹೆಪಟೈಟಿಸ್ ಆಗಿರ್ಬೋದು, ಇಷ್ಟು ಬಂದು ಒಂದು. ಇನ್ನೊಂದು ಬರುತ್ತೆ ಅದು +L ಅಂತ. +L ಅಂತಂದರೆ ಲೆಪ್ಟೋಸ್ಪೈರೋಸಿಸ್ ಅಂದರೆ ಏನು, ಇಲಿ ಏನು ಮಾಡುತ್ತೆ, ನಿಮ್ಮ ಮನೆ ಆಚೆ ಬಾಲ್ಕನಿಲಿ ಏನು ಇಟ್ಟಿರ್ತೀರ ಬೌಲ್ನ, ಫುಟ್ಬಾಲ್ನ, ಆಗ ಇಲಿ ಬಂದು ತಿನ್ನೋದಾಗಿರ್ಬೋದು, ಯೂರಿನ್ ಮಾಡೋದಾಗಿರ್ಬೋದು, ಏನೇ ಒಂದು ಮಾಡಿದ್ರು ಈ ನಾಯಿ, ನಮ್ಮ ನಾಯಿ ಯಾವಾಗ ಅದು ಸ್ಮೆಲ್ ಮಾಡೋದಾಗಿರಲಿ ಅಥವಾ ಊಟ ತಿನ್ನೋದಾಗಿರಲಿ ಇಂಟೇಕ್ ಮಾಡಿದಾಗ ಏನಾಗುತ್ತೆ, ಲೆಪ್ಟೋಸ್ಪೈರೋಸಿಸ್ ಅನ್ನೋದು ಬರುತ್ತೆ. ಡಿಸ್ಟೆಂಪರ್ ಅಂದರೆ ಏನು, ಮೇಯ್ನ್ಲಿ ಅದು ರೆಸ್ಪಿರೇಟರಿ ಡಿಸೀಸು, ಅಂದರೆ ಲಂಗ್ಸಿಂದ ಇರ್ಬೋದು, ಅಂದರೆ ಉಸಿರಾಡೋದು ಒಂಥರ ಜೋರಾಗಿ ಉಸಿರಾಡಿ, ನೀವು ರೋಡಲ್ಲಿ ನೋಡಿರ್ತೀರಾ ನಾಯಿ ಒಳ್ಳೆ ಡ್ಯಾನ್ಸ್ ಆಡೋ ಥರ ಆಡ್ತಿರುತ್ತೆ, ಅದು ಒಂದು ಡಿಸ್ಟೆಂಪರು. ಇದೊಂಥರ ಹೆಂಗೆ ಅಂತಂದರೆ ಇದನ್ನು ಬಂದಮೇಲೆ ಹೋಗೋಕ್ಕಾಗಲ್ಲ. ಯಾಕಂದರೆ ನೀವು ಇಂಗ್ಲೀಷಲ್ಲಿ ಯಾವುದೇ ಮೆಡಿಸನ್ ಅಂತಂದರೆ, ಇವಾಗ ಯಾವುದೇ ಒಂದು ಮೆಡಿಸನ್ ಹುಡುಕ್ಬಿಟ್ಟು ನೋಡಿಸಿ ನೀವು ಡಿಸ್ಟೆಂಪಲ್ ಪಕ್ಕಾ ಹೋಗುತ್ತೆ ಅಂತ ಅಂದ್ಬಿಟ್ಟು ಯಾವುದೇ ಡಾಕ್ಟ್ರು ಕೂಡ ಹೇಳಲ್ಲ. ನೆಕ್ಸ್ಟ್ ಬರೋದು ಪಾರ್ವೈರಸ್ ಬಂದ್ಬಿಟ್ಟು ನಿಮಗೆ ಗೊತ್ತು, ರಿಕವರಿ ಮಾಡ್ಬೋದು. ಬಟ್ ಯಾವಾಗ ನೀವು ಅರ್ಲಿಯಾಗಿ ತೊಗೊತೀರಿ ಯಾವುದೇ ಒಂದು ಕಾಯಿಲೆ ಆಗಿರ್ಬೋದು, ಯಾವಾಗ ನೀವು ಮುಂಚೆನೇ ತೋರಿಸ್ತೀರಾ ಆವಾಗ ಕ್ಯೂರೇಬಲ್ ಆಗಿರುತ್ತೆ, ಇಲ್ಲ ನೀವೇನು ಮಾಡ್ರೂ ಕ್ಯೂರೇಬಲ್ ಆಗಿರಲ್ಲ. ಸೊ ಇದೇ ಥರ ಪ್ಯಾರಾ ಇನ್ಫ್ಲುಯೆನ್ಸ್ ಆಗಿರ್ಬೋದು, ಹೆಪಟೈಟಿಸ್ ಆಗಿರ್ಬೋದು, ಈ ಥರ ಇರುತ್ತೆ. ಈ ಎಲ್ಲದು ಕಾಯಿಲೆಗಳು ನಿಮ್ಮ ನಾಯಿಗೇನಾದ್ರು ಅಟ್ಯಾಕ್ ಆಗಬಾರ್ದು ಅಂದರೆ ಕರೆಕ್ಟ್ ಟೈಮ್ಗೆ ನೀವೇನು ಮಾಡಬೇಕು, ವ್ಯಾಕ್ಸಿನ್ ಹಾಕ್ಸ್ಬೇಕು ಅಂತಂದರೆ ಏನು ಮಾಡಬೇಕು, ಫಸ್ಟ್ ನೀವು ನಾಯಿಗೆ ಫಸ್ಟ್ ಡಿವರ್ಮಿಂಗ್ ಮಾಡಿರಬೇಕು. ಅಂದರೆ ಒಂದು ವಾರದ ಮುಂಚೆನೇ ಡಿವರ್ಮಿಂಗ್ ಮಾಡಿಕೊಂಡು ನೀವು ಹೋಗಬೇಕಾಗುತ್ತೆ. ಇದು ನಿಮ್ಮ ಬ್ರೀಡರ್, ನೀವೇನಾದರೂ ನಾಯಿ ತೊಗೊತೀರ ಅಂದರೆ 30 ಡೇಸ್ಗೊಂದ್ಸರಿ ಅವರು ಬ್ರೀಡಿಂಗ್ ಮಾಡೋರೇ ಕೂಡ ಮಾಡಿರ್ತಾರೆ. 30 ಡೇಸ್ಗೊಂದ್ಸರಿ ಏನು ಮಾಡಿರ್ತಾರೆ, ಡಿವರ್ಮಿಂಗ್ ಅನ್ನೋದು ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ. ನೆಕ್ಸ್ಟ್ ನೀವೇನು ಮಾಡಬೇಕು, ನೀವು ವ್ಯಾಕ್ಸಿನೇಷನ್ ಹಾಕ್ಸೋಕೆ ಕರ್ಕೊಂಡೋದಾಗ 45 ಡೇಸ್ಗೆ ಫಸ್ಟ್ನೇ ವ್ಯಾಕ್ಸಿನ್ ಅಂದರೆ ಏನದು ಪ್ರೈಮರಿ ಬೂಸ್ಟರ್ ಅಂತ, ಪ್ರೈಮರಿ ವ್ಯಾಕ್ಸಿನ್ ಅಂತ ಅಂತೀವಿ. ಆ ವ್ಯಾಕ್ಸಿನ್ ಕೊಡಿಸಾದ್ಮೇಲೆ ನೀವೇನು ಮಾಡಬೇಕು, ಆಲ್ಟರ್ನೇಟಿವ್ 21 ಡೇಸ್ ಆಗಿರ್ಬೋದು, 30 ಡೇಸ್ ಆಗಿರ್ಬೋದು, ಹಂಗೆ ಪ್ಲ್ಯಾನ್ ಬರುತ್ತೆ. ನೀವು 21 ಡೇಸ್ ಪ್ಲ್ಯಾನ್ ತೊಗೊಂಡ್ರೆ ಆ ಆಲ್ಟರ್ನೇಟಿವ್ 21 ಡೇಸ್ಗೆ ಸೆಕೆಂಡ್ ಬರುತ್ತಲ್ಲ, ಅದ್ರ ಒಂದು 21 ಡೇಸ್ಗೆ ಅಂತ ಅಂದಮೇಲೆ ಆ 21 ಡೇಸ್ಗೆ ನೀವೇನು ಮಾಡಬೇಕು, ಫಸ್ಟ್ ಬೂಸ್ಟರ್ನ ಇರೋದಕ್ಕೆ ಬೂಸ್ಟ್ ಮಾಡೋ ಥರ ಫಸ್ಟ್ ಬೂಸ್ಟರ್ ಕೊಡಿಸ್ತೀರಾ. ನೆಕ್ಸ್ಟ್ ಏನು ಮಾಡ್ತೀರಾ, ನೆಕ್ಸ್ಟ್ 21 ದಿನಕ್ಕೆ ನೀವೇನು ಮಾಡಿಸ್ತೀರಾ, ನೆಕ್ಸ್ಟ್ ಬೂಸ್ಟರ್ ಕೊಡ್ತೀರಾ ಅಂದರೆ ಸೆಕೆಂಡ್ ಬೂಸ್ಟರು. ಇದ್ರ ಜೊತೆಗೆ ಇಲ್ಲಿ ನಿಮ್ಗೇನಾಗುತ್ತೆ, ರೇಬಿಸ್ ಅನ್ನೋ ವ್ಯಾಕ್ಸಿನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಏನಕ್ಕೆ, ನಮಗೆ ಕಚ್ಚಿದ್ರೆ ನಮಗೇನು ಆಗಬಾರ್ದು ಅಂತ. ಅದಾದಮೇಲೆ 21 ಡೇಸ್ಗೆ ಮತ್ತೆ ರೇಬಿಸ್ ಇಂಜೆಕ್ಷನ್ ಹಾಕ್ತಾರೆ. ಇಫ್ ಇನ್ ಕೇಸ್ ವೆಟರ್ನರಿ ಅವರು ಡಾಕ್ಟರ್ ಏನಾದರೂ ಇನ್ನೂ ಒಂದು ಇಂಜೆಕ್ಷನ್, ಇನ್ನೂ ಒಂದು ಬೂಸ್ಟರ್ ಏನಾದ್ರು ಕೊಡಿಸ್ಬೇಕು ಅಂತ ಹೇಳ್ತಾರೆ ಅಂದರೆ ಅದನ್ನು ಕೊಡಿಸ್ಬೇಕಾಗುತ್ತೆ. ಇಲ್ಲಾಂದರೆ ನೀವೇನಾದರೂ ವ್ಯಾಕ್ಸಿನೇಷನ್ನ ಡಿಲೇ ಮಾಡಿದರೂ ಕೂಡ ಇನ್ನೊಂದು ವ್ಯಾಕ್ಸಿನ್ ಅನ್ನೋದು ನೀವು ಹಾಕ್ಸ್ಲೇಬೇಕಾಗುತ್ತೆ. ಯಾಕಂತಂದರೆ ಅದು ಪವರ್ ಇರೋವಂಥದ್ದು ಮುಗ್ದೋಗಿರುತ್ತೆ. ಸೊ ನೀವು ಇಷ್ಟು ಹಾಕ್ಸ್ಕೊಂಬಂದಾಗ ಏನಾಗುತ್ತೆ, ಒಂದು ವ್ಯಾಕ್ಸಿನೇಷನ್ ಶೆಡ್ಯೂಲ್ ಅನ್ನೋದು ಮೇಂಟೈನ್ ಆಗಿ 1 ವರ್ಷದವರೆಗೂ ನಿಮ್ಗೆ ಯಾವುದೇ ತಲೆನೋವಿರಲ್ಲ. 1 ವರ್ಷದವರೆಗೂ ಯಾವುದೇ ತಲೆನೋವಿರಲ್ವಾ. ಬೇರೆ ಏನು ಮಾಡಬಾರ್ದು ಅಂತಂದರೆ, ಡಿವರ್ಮಿಂಗ್ ಅನ್ನೋದು ಸ್ಟಾರ್ಟಿಂಗ್ 6 ತಿಂಗಳೊಳಗಡೆ ಪ್ರತಿ 15 ದಿನಕ್ಕೊಂದ್ಸತಿ ನೀವು ಮಾಡಲೇಬೇಕಾಗುತ್ತೆ. ಅದಾದಮೇಲೆ 2 ತಿಂಗಳಿಗೆ ಒಂದೊಂದ್ಸತಿ ಮಾಡಬೇಕು. ವರ್ಷದ ಮೇಲಿರೋಂಥ ನಾಯಿಗೆ 3 ತಿಂಗಳಿಗೆ ಒಳಗಡೆ ಡಿವರ್ಮಿಂಗ್ ಅನ್ನೋದು ಕಂಪಲ್ಸರಿ ಮಾಡಲೇಬೇಕು. ಅದಾದಮೇಲೆ ನಿಮ್ಮ ನಾಯಿಗೆ ಗ್ರೋತ್ ಅನ್ನೋದಿರ್ಬೋದು, ಪ್ರತಿಯೊಂದು ಚೇಂಜಸ್ ಆಗೋದು. ಇಲ್ಲಾಂದರೆ ಎಲ್ಲ ಪ್ರೋಟೀನ್ ಇರ್ಬೋದು, ವಿಟಮಿನ್ಸ್ ಇರ್ಬೋದು, ನ್ಯೂಟ್ರಿಷನ್ಸ್ ಎಲ್ಲ ಕಾರಣ ಡಿಫಿಷಿಯನ್ಸಿ ಆಗೋ ಕಾರಣನೇ ಈ ಜಂತುಹುಳ ತಿನ್ನೋದ್ರಿಂದ. ಸೊ ನೀವು ಡಿವರ್ಮಿಂಗ್ ಮಾಡಿದಿರೋ ಇಲ್ವೋ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟು ಅಡಲ್ಟ್ ಡಾಗ್ ಇರುತ್ತೆ. ಈ ಅಡಲ್ಟ್ ಡಾಗ್ ಅಂತಂದರೆ ಇವಾಗ ನೀವು ಯಂಗ್ ಸ್ಟೇಜ್ನ ದಾಟ್ ಬಂದಿರೋರ್ಗೆ ಹೇಳ್ತೀನಿ. ಈಗ 1 ಇಯರ್ ಆಗಿರೋಂಥ ಡಾಗ್ಗೆ ಯಾವಾಗ ಹಾಕ್ಸ್ಬೇಕು, 1 ಇಯರ್ ಆಗಿರೋಂಥ ಡಾಗ್ಗೆ ಅಂದರೆ ನಾರ್ಮಲ್ 3 ಮಂತ್ಸ್ ಆಗಿರುತ್ತೆ, 1.3 ಇಯರ್ಸ್ಗೆ ನೀವು ಸ್ಟಾರ್ಟ್ ಮಾಡ್ಕೊಂಬರ್ಬೇಕಾಗುತ್ತೆ. ಅದೇನು ಬೂಸ್ಟರ್ಸ್ಗಳು ಅಷ್ಟೇ. ಈಗಲೂ ನೀವು 3-4 ಇಂಜೆಕ್ಷನ್ ಹಾಕ್ಸ್ಬೇಕಾ ಏನಿಲ್ಲ, ಒಂದು ಬೂಸ್ಟರ್ಸ್ ಹಾಕ್ಬಿಟ್ಟು ಅದ್ರ ಜೊತೆಗೆ ಒಂದು ರೇಬಿಸ್ ಇಂಜೆಕ್ಷನ್ ಹಾಕಿದ್ರೆ ಮುಗೀತು ಅಲ್ಲಿ ಕತೆ. ನೆಕ್ಸ್ಟ್ ಏನು ಮಾಡ್ತೀರಾ ಅಂತಂದರೆ, ಒಂದೊಂದು ವರ್ಷಕ್ಕೂ ನೀವು ಹಾಕ್ಸ್ಕೊಂಡು ಹೋಗಬೇಕು. ಮೇಯ್ನ್ ಆಗಿ ನಿಮ್ಮ ಹತ್ರ ಏನಿರಬೇಕು, ವ್ಯಾಕ್ಸಿನೇಷನ್ ಶೆಡ್ಯೂಲ್ ಬುಕ್ ಇರಬೇಕು. ಈ ಬುಕ್ ಇಲ್ಲ ಅಂತಂದರೆ ನಿಮ್ಗೇನು ಗೊತ್ತಾಗಲ್ಲ. ಸಡನ್ನಾಗಿ ನಿಮಗೆ ಕಚ್ತು ಅಂತಂದ್ರೂ ಅದಕ್ಕೆ ರೇಬಿಸ್ ಇದ್ದರೆ ನಿಮ್ಗೆ ಒಂದು ಸ್ವಲ್ಪ ಭಯ ಕಮ್ಮಿ. ಯಾಕಂದರೆ ನೀವು ಒಂದು 2 ಇಂಜೆಕ್ಷನ್ 3 ಇಂಜೆಕ್ಷನ್ ಹಾಕ್ಸ್ಕೊಂಡ್ಬಿಟ್ರೆ ಸರೋಗುತ್ತೆ. ಅದಕ್ಕೆ ರೇಬಿಸ್ ಹಾಕ್ಸಿದಿರೋ ಇಲ್ವೋ, ಇಲ್ಲ ಅದು ವ್ಯಾಕ್ಸಿನು ಎಕ್ಸ್ಪೈರ್ ಆಗಿದ್ರೆ ನಿಮಗೆ ತುಂಬಾ ಲಾಸ್ ಆಗುತ್ತಾನೆ. ನೀವು ರೇಬಿಸ್ ಅನ್ನೋದು ಹೆಂಗೆ ಅಂತಂದರೆ 100% ಕ್ಯೂರೇಬಲ್ ಆಗಿರುತ್ತೆ. ಯಾವಾಗ ಅಂತಲೇ ನೀವು ಮುಂಚೆನೇ ನೋಡ್ಕೊಂಡು ಹೋಗಂದ್ರೆ ಸಿಮ್ಟಮ್ಸು ತೋರಿಸ್ಬಾರ್ದು. ಸಿಮ್ಟಮ್ಸ್ ತೋರಿಸಿದ್ಮೇಲೆ ನೀವೇನೇ ಮಾಡ್ರೂ ರೇಬಿಸ್ನ ಹೋಗ್ಸೋಕ್ಕಂತೂ ಸಾಧ್ಯನೇ ಇಲ್ಲ.
ಸೊ ನೆಕ್ಸ್ಟ್ ನೀವೇನಾದರೂ ಇದು ಮಾಡ್ತೀರಾ ಅಂದರೆ ಯಾರೇ ಆಗಿರಲಿ ವ್ಯಾಕ್ಸಿನೇಷನ್ ಶೆಡ್ಯೂಲ್ ಬುಕ್ನ ಅದನ್ನು ಮೇಂಟೈನ್ ಮಾಡೋದ್ರ ಜೊತೆಗೆ ಆ ಬುಕ್ನ ಕೂಡ ಮೇಂಟೈನ್ ಮಾಡಬೇಕಂದ್ರೆ ಸೇಫಾಗಿ ಒಂದು ಸೈಡ್ ಎತ್ತಿಟ್ಟಿರಬೇಕು. ಡಿವರ್ಮಿಂಗ್ ಆಯಿತು, ವ್ಯಾಕ್ಸಿನ್ ಯಾವಾಗ ಹಾಕ್ಸ್ಬೇಕು ಅಂತ ಆಯಿತು. ಇನ್ನೊಂದೇನಂತಂದರೆ ಒಂದು ನಾಯಿನ ನೀವೇನಾದರೂ ಸಡನ್ನಾಗಿ ಅಡಾಪ್ಟ್ ಮಾಡ್ಕೊತೀರಾ ಅಂತಂದರೆ ಫಸ್ಟ್ ಅದನ್ನು ವೆಟರ್ನರಿ ಹತ್ರ ಕರ್ಕೊಂಡೋಗಿ ಚೆಕ್ ಮಾಡಿಸ್ಬೇಕು, ಇದು ವ್ಯಾಕ್ಸಿನ್ ಆಗಿದೆಯೋ ಇಲ್ವೋ ಅಂತ. ಆಗಿಲ್ಲ ಅಂತಲೇ ನೀವು ಫಸ್ಟ್ ಅದಕ್ಕೆ ಬೂಸ್ಟರ್ ಕೊಡಿಸಿ ಫಸ್ಟು ರೇಬಿಸ್ ಇಂಜೆಕ್ಷನ್ನ ಮತ್ತೆ ಕೂಡ ಹಾಕ್ಸೋದ್ರಿಂದ ಏನು ಪ್ರಾಬ್ಲಮ್ ಆಗೋಲ್ಲ. ಮತ್ತು ಒಂದು ಒಳ್ಳೆ ವ್ಯಾಕ್ಸಿನ್ ಹಾಕ್ಸ್ಬೇಕಾದ್ರೆ ಥಿಂಕ್ ಮಾಡ್ಬಿಟ್ಟು ಹಾಕ್ಸಿ, ಯಾವುದ್ಯಾವುದೋ ಲೋಕಲ್ ಅಂತ ಹಾಕ್ಸೋಕೆ ಹೋಗ್ಬೇಡಿ. ಈಗ 1,500 ರೂಪಾಯಿ ಇರ್ಬೋದು, 1,000 ರೂಪಾಯಿ ಇರ್ಬೋದು, ಅವೇನು ಬರುತ್ತೋ ಈ ನೋಬಿವ್ಯಾಕ್ ಇರ್ಬೋದು, ಈ ಥರ ಎಲ್ಲ ಏನು ಬರುತ್ತೆ ಇವೆಲ್ಲ ಕಂಪ್ನಿಗಳು ಚೆನ್ನಾಗಿರೋಂಥ ಕಂಪ್ನಿಗಳು. ಇದರಲ್ಲೇ ನಿಮಗೆ ಕಮ್ಮಿಗೂ ಸಿಗುತ್ತೆ, 600 ಇರ್ಬೋದು, 500 ಇರ್ಬೋದು. ಈ ಥರ ಸಿಗೋಂಥವೆಲ್ಲ ಅಷ್ಟು ಚೆನ್ನಾಗಿರಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಈ 1 ಇಯರ್ ಒಳಗಡೆ ಏನೇನು ಅಟ್ಯಾಕ್ ಆಗುತ್ತೆ ವೈರಸ್ಸು ತುಂಬಾ ಪ್ರಾಬ್ಲಮ್ ಕೊಡೋಂಥದ್ದು ಪಾರೋ ವೈರಸ್ಸು. ಮೇಯ್ನ್ಲಿ ಪಾರೋ ವೈರಸ್ ಬಂದರೆ ಮುಗೀತು ಅಲ್ಲಿಗೆ. ಅರ್ಧ ನಾಯಿಗೆ ಅದು ಬಂದು ಬೇರೆ ಎಲ್ಲ ಪ್ರಾಬ್ಲಮ್ ಅದೇ ತಂದಿಟ್ಬಿಟ್ಟು ಒಂದು ಗ್ರೋತ್ ಆಗ್ತಿರೋಂಥ ಡಾಗ್ನ ಕಡಿಮೆ ಮಾಡಿ ರೆಸ್ಟ್ರಿಕ್ಟ್ ಮಾಡಿಬಿಟ್ಬಿಡುತ್ತೆ. ಸೊ ನೀವು ಈ ವಿಡಿಯೋ ನೋಡ್ತಿರೋರು ಏನು ಮಾಡಬೇಕು ಅಂದರೆ ಪ್ರತಿಯೊಬ್ಬರೂ ವ್ಯಾಕ್ಸಿನೇಷನ್ ಶೆಡ್ಯೂಲ್ನ ಮಿಸ್ ಮಾಡಬಾರ್ದು. ಹಾಕ್ಸಿದ್ರೆ ವ್ಯಾಕ್ಸಿನೇಷನ್ ಬುಕ್ ಇದೆಯೋ ಇಲ್ವೋ ಅಂತ ನೋಡಿಕೊಂಡು ನಿಮ್ಮ ಪೆಟ್ಸ್ ಹಾಕಿರೋಂಥ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈ ವಿಡಿಯೋನ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ, ಅಂಥವ್ರಿಗೂ ನಮ್ಮ ವೀಡಿಯೋಸ್ ಹಳೆ ವೀಡಿಯೋಸ್ ನೋಡ್ತಾ ಇರಿ. ಮತ್ತು ಡಿವರ್ಮಿಂಗ್ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೀನಿ, ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ, ಆ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ.